ಬ್ರೋ ಶುಭ್ಮನ್ ಗಿಲ್ ಏನಕ್ಕೆ ಮಗ ಪ್ರಸಿದ್ಧ ಕೃಷ್ಣ ಅಷ್ಟು ಲೇಟಾಗಿ ಬೌಲಿಂಗ್ ಆಗಿಸ್ದೆ ಗೆಲ್ಲೋ ಮ್ಯಾಚ್ನ ಸೋತ್ರಳ ಆಗೋರು ಏನಕ್ಕೆ ಇಟ್ಕೊಂಡಿದೆ ಲಾಸ್ಟ್ ಅಲ್ಲಿ ಏನು ಅಶೋಕ್ ಕುಮಾರ್ ಮೇಲೆ ಅಷ್ಟೊಂದು ನಂಬಿಕೆ ಇದೆ ನಿಂಗೆ ಅಷ್ಟೊಂದು ಪ್ರಶ್ನೆ ಮಾಡ್ತೀಯಾ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಎಷ್ಟೋ ವರ್ಷಗಳಿಂದ IPL ನ ಆಡ್ತಾ ಇದ್ದಾರೆ ಅಂಡ್ ಇಂಡಿಯಾ ಕೂಡ ಡೆಬ್ಯೂ ಮಾಡಿದೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಲಾಸ್ಟ್ ಇಯರ್ ಇವರು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ 25 ವಿಕೆಟ್ನ ಸುಮ್ಮನೆ ತಗೊಂಡಿದ್ರು ಈ ಒಂದು ಬಿಗ್ ಸ್ಟೇಜಲ್ಲಿ ವಿಕೆಟ್ನ ತೆಗಿಬೇಕು ಅಂದರೆ ತುಂಬ ಕಷ್ಟ ಅಂಡ್ ಇವತ್ತಿನ ಮ್ಯಾಚಲ್ಲಿ GT ಇಷ್ಟು ಈ ಲೆವೆಲ್ಗೆ ಲಾಸ್ಟ್ ಓವರ್ ತನಕನೂ ಮ್ಯಾಚ್ ಹೋಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅಂತಾನೆ ಹೇಳ್ತೀನಿ ಯಾಕಂತ ಹೇಳಿದ್ರೆ ಬಂದು ಬ್ಯಾಕ್ ಟು ಬ್ಯಾಕ್ 3 ವಿಕೆಟ್ಗಳನ್ನ ತೆಗೆದು ಡಾಟ್ ಬಾಲ್ನು ಕೂಡ ಹಾಕೊಟ್ಟು ಅಲ್ಲಿವರೆಗೂ ಪಂದ್ಯ ಅಂತೂ ಕಿತ್ಕೊಂಡು ಕೈಯಿಂದ ಆಚೆ ಹೋಗ್ಬಿಟ್ಟಿತ್ತು ಬಿಕಾಸ್ ಶ್ರೇಯಸ್ ಅವರು ಬಂದ ತಕ್ಷಣ ಹೊಡೆಕೆ ಸ್ಟಾರ್ಟ್ ಮಾಡಿದ್ರು ಅಂಡ್ ಯಾವಾಗ ಪ್ರಸಿದ್ಧ ಕೃಷ್ಣ ಫಸ್ಟ್ ಬಾಲ್ ವಿಕೆಟ್ನ ತೆಗಿತಾರಲ್ಲ ಅಲ್ಲಿಂದ ಮ್ಯಾಚ್ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ ಅದಾದ್ಮೇಲೆ ಶಶಾಂಕ್ ಸಿಂಗ್ ಕೂಡ ಸೆಕೆಂಡ್ ಓವರಲ್ಲಿ ವಿಕೆಟ್ನ ತೆಗಿತಾರೆ ಅದಾದ್ಮೇಲೆ ಮಾರ್ಕಸ್ ಸ್ಟೋನಿಸ್ ವಿಕೆಟ್ನ ತೆಗಿತಾರೆ ಅಲ್ಲಿಂದ ಕಂಪ್ಲೀಟ್ ಗೇಮ್ ಅಂತೂ ಓಕೆ ಇನ್ನು ಈ ಒಂದು ಪಂದ್ಯದಲ್ಲಿ GT ಅವರು ಜೀವಂತ ಉಳ್ಕೊಂಡಿದ್ದಾರೆ ಅಂತ ಅಲ್ಲಿ ನಮಗೆ ಒಂದು ಪ್ರೂಫ್ ಸಿಗುತ್ತೆ ಬಟ್ ಅದಾದ್ಮೇಲೆ ಅಂತೂ ಕಾನ್ಲಿ ಬ್ರೋ ಏನು ಬ್ಯಾಟಿಂಗ್ ಮಗ ನಿಂದಂತೂ ಆಸ್ಟ್ರೇಲಿಯಾ ಅಂಡರ್-19 ಕ್ಯಾಪ್ಟನ್ ಇವರು ಅದಾದಮೇಲೆ ಇವರು ಕೆಪಾಬಿಲಿಟಿ ನೋಡಿಬಿಟ್ಟು ಆಸ್ಟ್ರೇಲಿಯಾ ಟೀಮು ಕೂಡ ಡೆಬ್ಯೂ ಮಾಡಿಸ್ಬಿಟ್ಟು ಅಲ್ಲಂತೂ ಇನ್ನೂ ಬೀಸ್ಟ್ ಆಗಿದ್ದಾರೆ ಬಟ್ ಏನು ಇನ್ನಿಂಗ್ಸ್ ಆಡಿದ್ದು ಒಂದು ಕಡೆ ವಿಕೆಟ್ ಹೋಗ್ತಾನೆ ಇದೆ ಇನ್ನೊಂದು ಕಡೆ ನಿಂತ್ಕೊಂಡು ನಾನು ಪಾಡಿಗೆ ನಾನು ಹೊಡಿತೀನಿ ನಾನು ಮ್ಯಾಚ್ನ ವಿನ್ ಮಾಡ್ತೀನಿ ಅಂತ ಆಡ್ತಾನೆ ಇದ್ರೆ ಒಂದು ಚೂರು ಆ ಫೇಸಲ್ಲಿ ನರ್ವಸ್ನೆಸ್ ಇಲ್ಲ ಆ್ಯಂಡ್ ಪ್ರೆಷರ್ ಇಲ್ಲ ಏನಂದ್ರೆ ಏನಿಲ್ಲ ಆ ಮಗ ಹಿಂಗೆ ಇದ್ದಾರೆ ಎವ್ರಿ ಬಾಲ್ ಅದು ರಶೀದ್ ಖಾನೆ ಸುಮ್ಮನೆ ನಿಂತ್ಕೊಂಡು ಯಾವ ಥರ ಬಾಡಿ ಮೂವ್ಮೆಂಟ್ ಇಲ್ಲೇ ಫುಟ್ ವರ್ಕ್ ಇಲ್ಲೇ 6 ಹೊಡಿಬೇಕು ಅಂತ ಹೇಳಿದ್ರೆ ಅದಂತೂ ಬ್ಯೂಟಿಫುಲ್ ಶಾಟ್ ಮಗ ಕಾನಳಿಯಿಂದ ರಶೀದ್ ಖಾನ್ಗೆ ಸಕ್ಕಾತಾಯಿತು ಬಟ್ ಅನ್ಫಾರ್ಚುನೇಟ್ಲಿ GT ಸೋತಿದ್ದು ಈ ಒಂದು ಬ್ಯಾಡ್ ಡಿಸಿಷನ್ ಅಂತ ನಾನಂತೂ ಹೇಳ್ತೀನಿ ಬಿಕಾಸ್ ಪ್ರಸಿದ್ಧ ಕೃಷ್ಣ ಸ್ವಲ್ಪ ಅರ್ಲಿ ತಗೊಬರ್ಬೇಕಾಗಿತ್ತು ಇವಾಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಯಂಗ್ ಪ್ಲೇಯರು ಓಕೆ ಮಗ ಬಟ್ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಬಂದ ತಕ್ಷಣ ವಿಕೆಟ್ ತೆಗೆದು ಈ ಒಂದು ಬಿಗ್ ಸ್ಟೇಜಲ್ಲಿ ತುಂಬ ಕಷ್ಟ ಬಟ್ ಅನ್ಫಾರ್ಚುನೇಟ್ಲಿ GT ಇವತ್ತಿನ ಮ್ಯಾಚಲ್ಲಿ ಸೋತು ನಾನು ಆಲ್ರೆಡಿ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತಿನ ಮ್ಯಾಚಲ್ಲಿ ಪಂಜಾಬ್ ಗೆಲ್ತಾರೆ ಅಂತ ಅದೇ ಥರ ಗೆಲ್ತಿದ್ದು ನೀವೇನಾದರೂ ಪ್ರಿವ್ಯೂ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ ಸೊ ಪ್ರಿವ್ಯೂ ವಿಡಿಯೋದಲ್ಲಿ ಯಾವ ಮ್ಯಾಚ್ ಗೆಲ್ಲುತ್ತೆ ಅಂತ ಹೇಳ್ತಾನೆ ಎಲ್ಲ ಮ್ಯಾಚ್ ಜೊತೆ ಕೂಡ ಗೆಲ್ತಾ ಇದೆ ಓಕೆ ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಹೈಲೈಟ್ಸ್ ಕಡೆ ಹೋಗೋದಾದರೆ ಪಂಜಾಬ್ ಅವರಂತೂ ಫುಲ್ ಡಾಮಿನೇಟ್ ಮಾಡಿದ್ದು ಬೌಲಿಂಗಲ್ಲಿ ಆ್ಯಂಡ್ ಈ ಒಂದು ಪಿಚ್ಚಲ್ಲಿ 180 ಅಷ್ಟೇ ಎಷ್ಟು ಸ್ಕೋರ್ ಇದ್ದಿದ್ದು ಪ್ರಿಡಿಕ್ಟಬಲ್ ಸ್ಕೋರ್ ಕೂಡ ಅಷ್ಟೇ ಇದ್ದಿದ್ದು ಓಕೆ ಬಟ್ ಪಂಜಾಬ್ ಕಿಂಗ್ಸ್ ಬೌಲರ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡಿದ್ದು ಮಗ GT ಅವ್ರನ್ನ ಸೆಟಲ್ ಹಾಕೇ ಬಿಡ್ತಾ ಇಲ್ಲ ಬಟ್ ಸೆಟಲ್ ಆದರೂ ಕೂಡ ಅವ್ರ ಕೈಲಿ ರನ್ಸ್ ಓಡ್ಸೋಕ್ಕೆ ಬಿಡ್ತಾ ಇಲ್ಲ ಆ ಲೆವೆಲ್ಗೆ ಒಂದು ಕ್ಯಾಪ್ಟನ್ಸಿನ ಮಾಡಿದ್ದು ಶ್ರೇಯಸ್ ಅವರು ಏನು ಕ್ಯಾಪ್ಟನ್ಸಿ ಮಗ ಶ್ರೇಯಸ್ ಅವರು ಸಖತ್ ಬೆಟರ್ ಕ್ಯಾಪ್ಟನ್ ಆಗಿ ಕಾಣಿಸ್ಕೋತಾ ಇದ್ದಾರೆ ಲಾಸ್ಟ್ ಒಂದು 5-6 ವರ್ಷಗಳಿಂದ ಲಾಸ್ಟ್ ಸೀಸನ್ ಅಂತೂ IPLನಲ್ಲಿ ಪಂಜಾಬ್ನ ಫೈನಲ್ಸಿಗೆ ಕರ್ಕೊಂಡ್ಬಂದು ಓಕೆ ಸೋಲ್ತಾರೆ RCB ವಿರುದ್ಧ ಓಕೆ ಬಟ್ ಈ ಒಂದು ಸಲ ಯಾಕೋ ಸೇಮ್ ಅದೇ ಒಂದು ಮೈಂಡ್ಸೆಟ್ಟಿಂದ ಬರ್ತಾ ಇದ್ದಾರೆ ಪಂಜಾಬ್ ಅಂತೂ ಒನ್ ಆಫ್ ದಿ ಬೆಸ್ಟ್ ಸೈಡ್ ಆಗಿ ಕಾಣ್ತಾರೆ ನನ್ನ ಪ್ರಕಾರ ಸೊ ಇವತ್ತಿನ ಮ್ಯಾಚಲ್ಲಿ ಪಂಜಾಬ್ ಅವರಂತೂ GTಗೆ ರನ್ಸ್ ಅಂತೂ ಕೊಡಲೇ ಇಲ್ಲ ನಾನಂತೂ ಹೇಳ್ತೀನಿ ಆ್ಯಂಡ್ ಆ ಒಂದು ಟೀಮಲ್ಲಿ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಓಪನಿಂಗ್ಗೆ ಬರ್ತಾರೆ ಶುಭ್ಮನ್ ಗಿಲ್ ಅಂತೂ ಓಕೆ ಶುಭ್ಮನ್ ಗಿಲ್ ಆಟ ನಿಮಗೆ ಗೊತ್ತಲ್ಲ ಸೇಮ್ ಒಂಥರ ವಿರಾಟ್ ಕೊಹ್ಲಿ ಥರ ಆಡೋದು ಎವ್ರಿ ಬಾಲ್ ಹೊಡೆಯೋಕೆ ಹೋಗಲ್ಲ ಸೊ ಒಂಥರ ಸೆನ್ಸಿಬಲ್ ಕ್ರಿಕೆಟ್ ಆಡ್ತಾರೆ ಆ್ಯಂಡ್ ಇನ್ನಿಂಗ್ಸ್ನ ಬಿಲ್ಡ್ ಮಾಡೋ ಒಂದು ಬ್ಯಾಟಿಂಗ್ನ ಆಡ್ತಾರೆ ಆ್ಯಂಡ್ ಸಾಯಿ ಸುದರ್ಶನ್ ನಮಗೆ ಗೊತ್ತಿರೋ ಪ್ರಕಾರ ಸಾಯಿ ಸುದರ್ಶನ್ ಮೇಲಂತೂ ಹೊಡೆಯೋಕ್ಕೆ ಹೋಗಲ್ಲ ಓಕೆನಾ ಬಟ್ ಇವತ್ತು ಮೇಲೆ ಹೊಡೆಯೋಕ್ಕೆ ಹೋಗ್ಬಿಟ್ಟು ಅನ್ಫಾರ್ಚುನೇಟ್ಲಿ ಅದು ಮಿಡ್ ಆಫ್ ಕೈಗೆ ಹೋಗಿದ್ದು ಕೈಗೆ ಕ್ಯಾಚ್ ಹೋಗಿದ್ದು ಆ್ಯಂಡ್ ಅದೇನು ಕೊಡೋದು ಅಂತಲೇ ಗೊತ್ತಿಲ್ಲ ಲಾಸ್ಟ್ ಸೀಸನ್ 750 ರನ್ನ ಹೊಡೆದ್ಬಿಟ್ಟು ಆರೆಂಜ್ ಕ್ಯಾಪ್ ಹೊಡೆಲಾಗಿದ್ರು ಸಾಯಿ ಸುದರ್ಶನ್ ಓಕೆ ಒಂದು ಬ್ಯಾಡ್ ಗೇಮ್ ಹಾಗೆ ಆಗುತ್ತೆ ಏನೋ ಮಾಡೋದ್ರಿಂದ ಲರ್ನ್ ಮಾಡಿ ಮತ್ತೆ ಡೇ ಆಫ್ಟರ್ ಗೇಮಲ್ಲಿ 100% ಕಂಬ್ಯಾಕ್ನ ಮಾಡ್ತಾರೆ ಆ್ಯಂಡ್ ಶುಭ್ಮನ್ ಗಿಲ್ ಅದಾದಮೇಲೆ ಜೋಸ್ ಬಟ್ಲರ್ ಇಬ್ಬರು ಸೇರಿಕೊಂಡು ಒಂದು ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಿರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಶುಭ್ಮನ್ ಗಿಲ್ ಅವರು ರಶೀದ್ ಖಾನ್ಗಲ್ಲ ಯಾರಪ್ಪ ಅದು ನಮ್ಮ ಸ್ಪಿನ್ ಮಾಂತ್ರಿಕ ಚಹಲ್ಗೆ ವಿಕೆಟ್ನ ಕೊಟ್ಟಿದ್ದು ಚಹಲ್ ಅಂತೂ ಇಂಪಾರ್ಟೆಂಟ್ ಬ್ರೇಕ್ ಥ್ರೂನ ತಂದ್ಕೊಂಡಿದ್ದು ಇವತ್ತಿನ ಮ್ಯಾಚಲ್ಲಿ ಆ್ಯಂಡ್ ಶುಭ್ಮನ್ ಗಿಲ್ ಆ್ಯಂಡ್ ಜೋಸ್ ಬಟ್ಲರ್ ಅವರು ಒಳ್ಳೆ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಿರ್ತಾರೆ ಆ್ಯಂಡ್ ಪಾರ್ಟ್ನರ್ಶಿಪ್ ಕೂಡ ಸಕ್ಕರಾಗೆ ಬರ್ತಾ ಇರುತ್ತೆ ಬಟ್ ಜೋಸ್ ಬಟ್ಲರ್ ಅಂತ ಇವತ್ತಿನ ಮ್ಯಾಚ್ ನನಗೆ ತುಂಬ ಕನ್ಫ್ಯೂಸ್ ಆಗಿಬಿಡ್ತು ಬಿಕಾಸ್ ಜೋಸ್ ಬಟ್ಲರ್ ಅವರು ಆಡಿರೋ 33 ಬಾಲಲ್ಲಿ 38 ಹೊಡೆದ ಮಗ ಇಷ್ಟು ಸ್ಲೋಯೆಸ್ಟ್ ಇನ್ನಿಂಗ್ಸ್ ಯಾವತ್ತೂ ಕೂಡ ಈ ಒಂದು ಬ್ಯಾಟ್ಸ್ಮನ್ ಅಂತೂ ಆಡೋದೇ ಇಲ್ಲ ಬಟ್ ಏನಕ್ಕೆ ಈ ಒಂದು ಮ್ಯಾಚಲ್ಲಿ ಈ ಲೆವೆಲ್ಗೆ ಬ್ಯಾಟಿಂಗ್ ಸ್ಲೋ ಆಡೋದು ಅಂತ ಹೇಳಿದ್ರೆ ನಿಮಗೆ ಗೊತ್ತು ಜೋಸ್ ಬಟ್ಲರ್ ಅಂತೂ ಲಾಸ್ಟ್ 6-7 ಮಂತ್ಸಿಂದ ಫಾರ್ಮಲ್ಲೇ ಇಲ್ಲ T20 ವರ್ಲ್ಡ್ ಕಪ್ ಯಾವ ಥರ ಆಗಿದೆ ಅಂತ ಗೊತ್ತು ಅಲ್ಲಿಂದ ಮ್ಯಾಚ್ ಕೂಡ ಗೆಲ್ತಲ್ಲ ಇವರಿಗೆ ಆ್ಯಂಡ್ ರನ್ಸ್ ಕೂಡ ಬರ್ತಲ್ಲ ಏನಾದರೂ ಕೂಡ ಇವ್ರ ಕಡೆ ಯಾವ ಸೈಡು ಕೂಡ ಹೋಗ್ತಲ್ಲ ಸೊ ಅದಕ್ಕೋಸ್ಕರ ಇವತ್ತಿನ ಮ್ಯಾಚ್ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಬಂದಿದ್ದು ಫಸ್ಟ್ ಬಾಲ್ ಒಂದು ಡ್ರೈವ್ನ ಹೊಡಿತಾರೆ ಸಖತ್ ಜಸ್ಟ್ ಹಿಂಗೆ ಟಚ್ ಮಾಡ್ತಾರೆ ಮಗ ಆ ಟಚ್ ಮಾಡಿದ್ದು ಬೌಂಡ್ರಿ ಹೋಗ್ತಾರೆ ಅಲ್ಲಿಂದ ಕಾನ್ಫಿಡೆನ್ಸ್ ಸಿಕ್ತು ಬಟ್ ಆ ಒಂದು ಜೋಸ್ ಬಟ್ಲರ್ ಫಾರ್ಮಿಗೆ ಬಂದರು ಬಟ್ ಆ ಒಂದು ಫಾರ್ಮ್ನ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ನೇಮ್ ಹೆಸರೇನು
ಬಾಟ್ಲೆಟ್ ಓಕೆನಾ, ಅವರು ಒಳ್ಳೆ ಕ್ಯಾಶ್ನ ತಗೊಂಡಿದ್ದು ಲಾಂಗ್ ಆಫಲ್ಲಿ ಒಂದು ಜಂಪ್ ಮಾಡಿ ಒಂದು ಪರ್ಫೆಕ್ಟ್ ಟೈಮಿಗೆ ಕ್ಯಾಶ್ನ ತಗೋತಾರೆ, ಅಲ್ಲಿಂದ ವಿಕೆಟ್ ಕೂಡ ಬರುತ್ತೆ. ಆ್ಯಂಡ್ ಯಜ್ವೇಂದ್ರ ಚಹಲ್ ಮತ್ತೆ ಒಂದು ಬ್ರೇಕ್ನ ತಂದುಕೊಡ್ತಾರೆ, ಇಬ್ಬರು ಸೆಟ್ಲ್ ಆಗಿರೋ ಬ್ಯಾಟ್ಸ್ಮನ್ನ ಔಟ್ ಮಾಡ್ತಾರೆ. ಅದಾದಮೇಲೆ ಗ್ಲೆನ್ ಫಿಲಿಪ್ಸ್ ಅಂಡ್ ವಾಷಿಂಗ್ಟನ್ ಸುಂದರ್ ಅದೇನಿಗೆ ಆ ಥರ ಬ್ಯಾಟಿಂಗ್ ಆಡೋದು ಅಂತಲೇ ಗೊತ್ತಿಲ್ಲ. ಓಕೆ, T20 ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ಗೇಮ್ನ, ಬಟ್ ಔಟ್ಸೈಡ್ ಆಫ್ಟರ್ ಹಾಕಿದ್ರೆ ಸಾಕು, ಬಾಲ್ ಅದೇನೋ ಲೆಫ್ಟ್ ಮಾಡ್ತಾ ಇದ್ದಾರೆ, ಒಂಥರ ಟೆಸ್ಟ್ ಥರ ಆಡ್ತಾ ಇದ್ದಾರೆ. T20 ಆಲ್ಮೋಸ್ಟ್ ಇವತ್ತಿನ ಮ್ಯಾಚಲ್ಲಿ 4-5 ಬಾಲ್ ಹಂಗೆ ಬಿಟ್ಟಿದ್ದಾರೆ. ಓಕೆನಾ, ಏನಕ್ಕೆ ಅಂತ ಗೊತ್ತಿಲ್ಲ, ಅದೇನು ಅಂತಲೇ ಗೊತ್ತಿಲ್ಲ, ಬಟ್ ಅಲ್ಲಿ ಬಿಡಂಗೆ ಇಲ್ಲ ಮಗ. ಆ ಒಂದು ಬಾಲ್ ಈಸಿಯಾಗಿ ಕಟ್ ಹೊಡಿಬೇಕಿಲ್ಲ, ಏನೋ ಒಂದು ಮಾಡಬೇಕು, ಬಟ್ ಅದೇನೋ 4-5 ಬಾಲ್ ಹಂಗೆ ಬಿಟ್ಟು 4 ಬಾಲ್ನ T20 ವೇಸ್ಟ್ ಮಾಡೋದಂತಂದರೆ ಕ್ರೈಮ್ ಅಂತಲೇ ಹೇಳ್ತೀನಿ. ಅದಾದಮೇಲೆ ಶಾರುಖ್ ಖಾನ್ ಬರ್ತಾರೆ, ರಾಹುಲ್ ತೆವಾಟಿಯಾ ಬರ್ತಾರೆ. ಸೊ ಯಾರು ಕೂಡ ಅಷ್ಟೊಂದು ರನ್ಸ್ನ ಮಾಡೋಕ್ಕಾಗೋದಿಲ್ಲ. ಸೊ ಶಾರುಖ್ ಖಾನ್ ಮೇಲೆ ತುಂಬ ಒಂದು ನಂಬಿಕೆ ಇರುತ್ತೆ ಆ್ಯಕ್ಚುಲಿ GTಗೆ, ಬಿಕಾಸ್ ಅವರು ಬಿಗ್ ಹೀಟರ್ ಅಲ್ವಾ, ಏನೋ ಒಂದು 2-3 ಸಿಕ್ಸ್ನ ಹೊಡಿತಾರೆ ಅಂತ. ಬಟ್ ಅವ್ರ ಕಡೆಯಿಂದ ಏನೋ ರನ್ಸ್ ಕೂಡ ಬಂದಿಲ್ಲ. ರಾಹುಲ್ ತೆವಾಟಿಯಾ ಮೇಲೂ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಬಟ್ ಅವರು ಕೂಡ ಆ ಒಂದು ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡಲ್ಲ. ಏನಕ್ಕೆ ಅಂತ ಗೊತ್ತು, ಬಿಕಾಸ್ ಶ್ರೇಯಸ್ ಅವರು ಪ್ರಾಪರಾಗಿ ಒಂದು ಫೀಲ್ಡ್ ಸೆಟ್ನ ಅವ್ರಿಗೆ ಇಟ್ಕೊಂಡಿದ್ದು ಅದು ಫೈನ್ ಲೆಗಲ್ಲಿ, ಬಿಕಾಸ್ ಅವ್ರಿಗೆ ಗೊತ್ತು ರಾಹುಲ್ ತೆವಾಟಿಯಾ ಯಾವಾಗಲೂ ಕೂಡ ಅಲ್ಲೇ ಟಾರ್ಗೆಟ್ನ ಮಾಡ್ತಾರೆ ಅಂತ, ಅದಕ್ಕೋಸ್ಕರ ಅಲ್ಲಿ ತಗೊಂಡೋಗಿ ಪ್ರಾಪರ್ ಒಂದು ಫೀಲ್ಡ್ನ ಸೆಟ್ ಮಾಡಿದ್ದು. ಅದಾದಮೇಲೆ ರಾಹುಲ್ ತೆವಾಟಿಯಾಗಂತೂ ರನ್ಸ್ ಅಂತೂ ಕೊಟ್ಟೇ ಇಲ್ಲ. ಆ್ಯಂಡ್ ಪಂಜಾಬ್ ಅಂತೂ ಹರ್ಷದೀಪ್ ಸಿಂಗ್ ಏನು ಗುರು ಬೌಲಿಂಗ್ ಮಾಡಿದ್ದು, ಬರೀ ವೈಡು. ಸೊ ವೈಡ್ಗೆ ಕಿಂಗ್ ಆಗಿಬಿಟ್ಟಿದ್ದಾರೆ ಅಂತ ಅನಿಸ್ತದೆ. ಹರ್ಷದೀಪ್ ಸಿಂಗ್ ಅಂತೂ ಸಖತ್ ವೈಡ್ಗಳನ್ನ ಮಾಡ್ತಾರೆ. T20 ವರ್ಲ್ಡ್ ಕಪ್ಪಲ್ಲಿ ಗೊತ್ತಲ್ಲ ನಿಮಗೆ, ಒಂದೇ ಓವರಲ್ಲಿ 13 ಬಾಲ್ಗಳನ್ನ ಹಾಕಿದ್ದಾರೆ, ವೈಡು ಗೀಡ್ ಎಲ್ಲನೂ ಕೂಡ ಕೌಂಟ್ ಮಾಡಿಕೊಂಡು. ಇವತ್ತಿನ ಮ್ಯಾಚಲ್ಲಿ ಹಂಗೆ ಅಷ್ಟು ಮಿನಿಮಮ್ ಒಂದು 8-9-10 ಬಾಲ್ ಏನೋ ಹಾಕಿದ್ದಾರೆ, 4-5 ವೈಡ್ನ ಹಾಕ್ಬಿಟ್ಟು. ಸೊ ಹಂಗೆ ಆಯಿತು. ಅಂಡ್ ನಮ್ಮ ಕನ್ನಡಿಗ ಯಾರು ವೈಶಾಖ್ ವಿಜಯ್ ಕುಮಾರ್ ಅಂತೂ ಸಖತ್ ಬೌಲಿಂಗ್ನ ಹಾಕಿದ್ದು, 4 ಓವರಲ್ಲಿ 34 ರನ್ ಕೊಟ್ಬಿಟ್ಟು 3 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಂಡಿದ್ದು, 3 ವಿಕೆಟು. ಒಂದು ಯಜ್ವೇಂದ್ರ ಚಹಲ್ ಅಂತೂ ಸ್ಪಿನ್ ಮಾತ್ರ 2 ವಿಕೆಟ್ನ ತೊಗೊಂಡ್ರು. ಅದಾದಮೇಲೆ ಮಾರ್ಕೋ ಜೆನ್ಸನ್ ಕೂಡ ಒಳ್ಳೆ ಬ್ರೇಕ್ ಝೋನ್ನ ಕೊಟ್ಟು ಒಂದು ಒಳ್ಳೆ ಸ್ಪೆಲ್ ಕೂಡ ಹಾಕಿದ್ದು. ಇವತ್ತಿನ ಬೌಲಿಂಗಲ್ಲಿ ಅವ್ರದ್ದು ಎಕಾನಮಿಗೆ ಸಕ್ಕತ್ತಾಗಿರೋದು, 4 ಓವರ್ 20 ರನ್, 1 ವಿಕೆಟ್ ಅಷ್ಟೇ ಕೊಟ್ಟರು. 1 ವಿಕೆಟ್ ತೆಗೆದು 5 ಎಕಾನಮಿನ ಮೇಂಟೈನ್ ಮಾಡಿದರೆ. ಆ್ಯಂಡ್ ಈ ಒಂದು 162 ರನ್ನ ಟಾರ್ಗೆಟ್ನ ಚೇಸ್ನ ಮಾಡೋಕ್ಕೆ ಬಂದಿದ್ದು ಪಂಜಾಬ್ ಕಿಂಗ್ಸು. ಬಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಬ್ರೇಕ್ ಥ್ರೂ ಸಿಕ್ಕಿಲ್ಲ. ಸೊ ಬ್ರೇಕ್ ಥ್ರೂ ಅಂತಲೇ ಹೇಳ್ತೀನಿ, ಏನಪ್ಪ ಅದು ಹಾರ್ಟ್ ಬ್ರೇಕ್ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಪ್ರಿಯಾಂಶು ಆರ್ಯ ಬೇಗ ಔಟ್ ಆಗ್ತಾರೆ, 8 ಬಾಲಲ್ಲಿ 7 ರನ್ನ ಹೊಡೆದು 1 ಸಿಕ್ಸ್ ಹೊಡೆದು. ಆ್ಯಂಡ್ ಸಿಮ್ರಾನ್ ಸಿಂಗ್ ಏನು ಮಗ ಬ್ಯಾಟಿಂಗ್ ಆಡಿದ್ದು, ಲಾಸ್ಟ್ ಸೀಸನ್ನು ಎಲ್ಲಿ ನಿಲ್ಲಿಸಿದ್ರು ಅಲ್ಲಿಂದನೇ ಕಂಟಿನ್ಯೂ ಮಾಡಿದ್ರು ಇವತ್ತಿನ ಮ್ಯಾಚಲ್ಲಿ ಅವರು. ಮತ್ತು ಕೂಪರ್ ಕಾನಲ್ಲಿ ಏನು ಮಗ ಇನ್ನಿಂಗ್ಸು, ಇವರೇನಾದರೂ ಸಿಮ್ರಾನ್ ಸಿಂಗ್, ಓಕೆ ಅದು ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಆಗ್ತಾಯಿಲ್ಲ, ಸಿಂಗ್ ಅಂತಲೇ ಹೇಳ್ತೀನಿ. ಸೊ ಸಿಂಗ್ ಅವರು ಏನು ಲಾಸ್ಟ್ ಏನು ಎಲ್ಲಿ ನಿಲ್ಸಿದ್ರು ಅಲ್ಲಿನೇ ಸ್ಟಾರ್ಟ್ ಮಾಡಿದ್ರು ಮಗ ಇವತ್ತಿನ ಮ್ಯಾಚಲ್ಲಿ ಅಂತೂ ಕಂಪ್ಲೀಟ್. ಹಂಗೆ ಏನು ಎವ್ರಿ ಬಾಲ್ ಹೊಡಿತಾ ಇದ್ದಾರೆ, ಎಲ್ಲ ಹಾಕಿದ್ರು ಹೊಡಿತಾ ಇದ್ದಾರೆ, ಒಂಥರ ಫಾರಿನ್ ಪ್ಲೇಯರ್ ಥರನೇ ಕಾಣ್ತಾ ಇರೋದು. ನಾನು ಪ್ರಿವ್ಯೂ ವಿಡಿಯೋದಲ್ಲೂ ಕೂಡ ಹೇಳ್ಕೊಂಡಿದ್ದೆ, ಇವರಂತೂ ನಿಂತ್ಕೊಂಡ್ರೆ ಹೊಡಿತಾನೆ ಇರ್ತಾರೆ ಅಂತ, ಬೆಂಕಿ ಆಟಗಾರ ಅಂತಲೇ ಹೇಳ್ಬೋದು ಸಿಂಗು. ಆ್ಯಂಡ್ ಕೂಪರ್ ಕಾನ್ಲಿ ಸೊ ಲಾಸ್ಟ್ವರೆಗೂ ಮ್ಯಾಚ್ನ ನಿಂತ್ಕೊಂಡು ಗೆಲ್ಲಿಸ್ಬಿಟ್ಟು ಹೋಗಿದ್ದು ಇವತ್ತಿನ ಮ್ಯಾಚ್ಗೆ ಪಂಜಾಬ್ ಅವ್ರಿಗೆ. ಏನು ಒಂದು ಕಡೆ ವಿಕೆಟ್ ಬೀಳ್ತಾ ಇದೆ, ಇನ್ನೊಂದು ಕಡೆ ಇವರು ನಿಂತ್ಕೊಂಡು ಆಡ್ತಾ ಇದ್ದಾರೆ, ಗೆಲ್ಲಿಸ್ತಾ ಇದ್ದಾರೆ. ಆ್ಯಂಡ್ ರಶೀದ್ ಖಾನ್ ವಿರುದ್ಧ ನಿಂತ್ಕೊಂಡು ಆ ಒಂದು ಲಾಂಗ್ ಆಫ್ ಮೇಲೆ ಈಸಿಯಾಗಿ ಒಂದು ಫ್ಲೋಲ್ ಹೊಡಿತಾರೆ, ಒಂಥರ ಬೆಣ್ಣೆಲಿ ಕೂದಲು ತೆಗ್ದಂಗೆ ಹೊಡಿತಾರಲ್ಲ ಹಂಗೆ ಹೊಡೆದಿದ್ದು ಅವತ್ತಿನ ಶಾರ್ಟ್ ಅಂತೂ. ಆ್ಯಂಡ್ ಶ್ರೇಯಸ್ ಅಯ್ಯರ್ ಅಂತೂ ಫಸ್ಟ್ ಸ್ಟಾರ್ಟಿಂಗ್ ಬಂದ ತಕ್ಷಣ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಮ್ಮ ಕನ್ನಡಿಗ ಬಂದು ಅವ್ರನ್ನ ಕಾಲ ಮೇಲೆ ಬಾಲ್ನ ಹಾಕಿ ಫ್ಲಿಕ್ ಮಾಡ್ತಾರೆ. ಬಟ್ ಆ ಒಂದು ಕ್ಯಾಚ್ ಸ್ಟ್ರೈಟ್ ಹೋಗ್ಬಿಟ್ಟು ವಾಷಿಂಗ್ಟನ್ ಸುಂದರ್ಗೆ ಕ್ಯಾಚ್ನ ತಗೋದ್ರೆ, ಸಖತ್ ಕ್ಯಾಚು. ಅದಾದಮೇಲೆ ಅಲ್ಲಿಂದ ನೆಹಲ್ ವದೇರಾ ಇವರು ಕೂಡ ಅಷ್ಟೊಂದು ಕಂಫರ್ಟಬಲ್ ಆಗಿ ಕಾಣಿಸಲ್ಲ ಇವತ್ತಿನ ಮ್ಯಾಚಲ್ಲಿ. ವಾಷಿಂಗ್ಟನ್ ಸುಂದರ್ ಒಳ್ಳೆ ಕ್ಯಾಚ್ನ ತಗೋದ್ರು ಆ್ಯಕ್ಚುಲಿ. ಶುಭಮನ್ ಗಿಲ್ ಕ್ಯಾಚ್ನ ತಗೊಳ್ಳೋದು, ವಾಷಿಂಗ್ಟನ್ ಓವರಲ್ಲಿ ವಿಕೆಟ್ನ ತಗೊಳ್ಳೋದು. ಆ್ಯಂಡ್ ಮಾರ್ಕಸ್ ಸ್ಟೋನಿಸ್ ಅವರು ಕೂಡ ಡಕ್ಔಟ್ ಮಗ. ಸೊ ಆ ಒಂದು ವಿಕೆಟನ್ನು ತಗೊಂಡಿದ್ದು ಪ್ರಸಿದ್ಧ ಕೃಷ್ಣ ಸಕ್ಕದ ಆಗ್ತಾರೆ. ಬಟ್ ಅದನ್ನು ಈಸಿಯಾಗಿ ಜೋರಾಗಿ ಹೊಡೆದಿದ್ರೆ, ಸ್ಲೈಸ್ ಮಾಡಿದರೆ ಅದು ಬೌಂಡ್ರಿ ಹೋಗ್ತಾ ಇದ್ದೇನೋ, ಜಸ್ಟ್ ಟ್ರೈ ಮಾಡೋಕೆ ಹೋದ್ರು, ಪೇಸು ಕೂಡ ಆಯಿತು, ಕರೆಕ್ಟಾಗಿ ಹೋಗ್ಬಿಟ್ಟು 3rd ಬಾಲ್ನಲ್ಲಿ ಕ್ಯಾಚ್ ತಗೊಂಡಿದ್ದು. ಆ್ಯಂಡ್ ಮಾರ್ಕೋ ಜೆನ್ಸನ್ ಏನು 6 ಅಂತ ಸಕ್ಕದಾಗಿ ಹೊಡಿತಾರೆ. ಬಟ್ ಅದಾದಮೇಲೆ ಸೇಮ್ ಕವರ್ಸ್ ಮೇಲೆ ಹೊಡೆಯೋಕೆ ಹೋಗ್ತಾರೆ, ಸ್ಟ್ರೈಟ್ ಹೋಗ್ಬಿಟ್ಟು ಶುಭಮನ್ ಗಿಲ್ ಕ್ಯಾಚ್ನ ತಗೋತಾರೆ. ಆ್ಯಂಡ್ ಅದಾದಮೇಲೆ ಅಷ್ಟೇ ಮಗ ಬಾಟ್ಲೆಟ್ ಇಬ್ಬರು ಜೊತೆ ಸೇರಿಕೊಂಡು ಇಬ್ಬರು ಕಾನ್ಲಿ ಮತ್ತು ಬಾಟ್ಲೆಟ್ ಇಬ್ಬರು ಕೂಡ ಮ್ಯಾಚ್ನ ಫಿನಿಶ್ ಮಾಡ್ತಾರೆ. ಇವತ್ತಿನ ಮ್ಯಾಚ್ ಅಂತೂ ಸಕ್ಕತ್ತಾಗೇ ಇತ್ತು, ಒಂಥರ ಪ್ರಾಪರ್ T20 ಮ್ಯಾಚ್ನ ನೋಡ್ದಂಗೆ ಆಯಿತು ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಎಷ್ಟು ದಿನ 3 ಮ್ಯಾಚ್ ಆಗಿದೆ, ಯಾವ ಥರ ಇತ್ತು ಅಂತ ಹೇಳಿದ್ರೆ ಬರ್ತಾಯಿದ್ರು, ಚೇಸ್ ಮಾಡಿ ಬೇಗ ಹೊಡೆದು ಹೋಗ್ತಾಯಿದ್ರು. ಬಟ್ ಇವತ್ತಿನ ಮ್ಯಾಚಲ್ಲಿ ಒಂಥರ ಒಂದು ಸಕ್ಕತ್ತಾಗಿತ್ತು, ಆ ಕಡೆ ಕೂಡ ಆಗ್ತಾಯಿತ್ತು, ಈ ಕಡೆ ಕೂಡ ಆಗ್ತಾಯಿತ್ತು. ಬಟ್ ಯಾವಾಗ ಕಾನ್ಲಿ ನಿಂತ್ಕೊಂಡು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೆ ಮ್ಯಾಚ್ ಸ್ವಲ್ಪ ಪಂಜಾಬ್ ಕಡೆ ಹೋಗಿಬಿಡ್ತು. ಬಟ್ ಆ ಒಂದು ಬ್ಯಾಡ್ ಡಿಸಿಷನ್ ಅಂತಲೇ ಹೇಳ್ತೀನಿ ಶುಭಮನ್ ಗಿಲ್ ಮಾಡಿದ್ದು.
ಬಟ್ ಏನೂ ಮಾಡೋಕ್ಕಾಗಲ್ಲ ಬಿಡಿ. ಈ ಕಡೆ ಬೌಲಿಂಗಲ್ಲಿ ಪರ್ಫಾರ್ಮೆನ್ಸ್ ನೋಡೋದಾದರೆ ಪ್ರಸಿದ್ಧ ಕೃಷ್ಣ 3 ವಿಕೆಟ್ನ ತಗೋದ್ರೆ ತುಂಬ ಡಾಟ್ಗಳನ್ನು ಕೂಡ ಸಖತ್ ಹಾಕ್ತಾರೆ. ಆ್ಯಂಡ್ ವಾಷಿಂಗ್ಟನ್ ಸುಂದರ್ 1, ರಶೀದ್ ಖಾನ್ 1 ಆ್ಯಂಡ್ ಅಶೋಕ್ ಶರ್ಮಾ 1 ವಿಕೆಟು. ಬಟ್ ಅಶೋಕ್ ಶರ್ಮಾ ಅಷ್ಟು ಟ್ರಸ್ಟ್ ಮಾಡಿದ್ದಾರೆ ಡೊಮೆಸ್ಟಿಕಲ್ಲಿ. ಸೈಯದ್ ಮುಸ್ತಕ್ ಅಲಿ ಟ್ರೋಫಿಲಿ ಜಾಸ್ತಿ ಹೈಯೆಸ್ಟ್ ವಿಕೆಟ್ ಟೇಕರ್ ಅಂತ ಹೇಳ್ಬಿಟ್ಟು ಇವ್ರನ್ನ GT ಅವ್ರು ತೊಗೊಂಡಿದ್ದು. ಬಟ್ ತಗೊಂಡ್ಮೇಲೆ ಒಳ್ಳೆ ಬೌಲಿಂಗ್ ಹಾಕಿದ್ರು ಫಸ್ಟ್ ಓವರು, ಅದಾದಮೇಲೆ 2, 3 ಓವರು ಸರಿಯಾಗಿ ಓಡಿಸ್ಕೊಂಡ್ರು, 1 ವಿಕೆಟ್ ಕೂಡ ತೆಗೆದ್ರು. ಓಕೆ, ಬಟ್ ಪ್ರಸಿದ್ಧ ಕೃಷ್ಣನ ಬೇಗ ತಗೋಬರ್ಬೋದಾಗಿತ್ತು ಅಂತ ನನಗೇನೋ ಅನ್ನಿಸ್ತಾ ಇದೆ ಮಗ. ಯಾಕಂತೇಳಿದ್ರೆ GT ಸೋಲೋ ಮ್ಯಾಚ್ ಅಲ್ಲ ಅಂತ ನನಗೇನೋ ಅನ್ನಿಸ್ತು ಇವತ್ತಿನ ಮ್ಯಾಚಲ್ಲಿ. ಬಿಕಾಸ್ ಅವರು ಸ್ಟಾರ್ಟಿಂಗ್ ಆಡಿದ್ದು ನೋಡಿದ್ರೆ ಅದೇ ಥರ ಆಯಿತು. ಬಟ್ ವಿಕೆಟ್ ಹೋಗ್ತಾ ಇದೆ, ಏನಕ್ಕೆ ಪ್ರಸಿದ್ಧ ಕೃಷ್ಣನ ಸ್ವಲ್ಪ ಲೇಟಾಗಿ ತೊಗೊಬಂದ್ರು ಎಷ್ಟೆಲ್ಲ ಹೇಳ್ತೀರಾ, ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ಸೋದರು GT ಅವರು, ಏನೂ ಮಾಡೋಕ್ಕಲ್ಲ. ಪಂಜಾಬ್ ಅಂತೂ ಒಳ್ಳೆ ಗಂತರ ಕಾಣಿಸ್ತಾ ಇದ್ದಾರೆ. ಶ್ರೇಯಸ್ ಸರ್ ಏನು ಬ್ಯಾಟಿಂಗರು, ಬ್ಯಾಟಿಂಗ್ ಬಿಡಿ, ಫೀಲ್ಡಿಂಗ್ ಬಿಡಿ, ಬಟ್ ಕ್ಯಾಪ್ಟನ್ಸಿ ಅಂತೂ ಅನ್ಲಿಮಿಟೆಡ್ ಪ್ಯಾಕೇಜ್ ಅಂತಲೇ ಹೇಳ್ತೀನಿ. ಸೊ ಟೀಮ್ ಇಂಡಿಯಾಗಂತೂ ಕ್ಯಾಪ್ಟನ್ಗಳು ಕೊರತೆನೇ ಇಲ್ಲ ಅಂತ ಹೇಳ್ತೀನಿ T20ಗೆ. ಸೊ ಶ್ರೇಯಸ್ ಅಯ್ಯರ್ ಅಂತೂ ಸಕ್ಕತ್ ರೆಡಿ ಆಗ್ತಾಯಿದ್ದಾರೆ. ಬಟ್ ಸೂರ್ಯಕುಮಾರ್ ಯಾದವ್ ಇರೋ ತನಕ ಶ್ರೇಯಸ್ ಅಯ್ಯರ್ಗೆ ಸ್ವಲ್ಪ ಜಾಗ ಕಷ್ಟ ಇದೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಮ್ಯಾಚಲ್ಲಿ ಇಷ್ಟ ಆಯಿತು. ಒಂದು ಬ್ಯಾಡ್ ಡಿಸಿಷನ್ನು ಒಂದು ಮ್ಯಾಚ್ನ ಸೋಲ್ಸುತ್ತೆ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಆಗುತ್ತೆ, ಸಮ್ ಟೈಮ್ಸ್ ಇಟ್ ಹ್ಯಾಪನ್ಸ್ ಬ್ರೋ. ಎಲ್ಲ ಟೈಮು ಕೂಡ ಪರ್ಫೆಕ್ಟ್ ಆಗಬೇಕು ಅಂತ ಏನಿಲ್ಲ ಅಲ್ವಲ್ಲ. ಸೊ ಲರ್ನ್ ಮಾಡೋದಿರುತ್ತೆ ಅದರಿಂದ, ಸೊ ಕಲಿಯೋದಿರುತ್ತೆ. ಸೊ ಶುಭನ್ ಗಿಲ್ ಏನು ಪ್ಲ್ಯಾನ್ ಮಾಡಿದ್ರು ಯಾರಿಗೆ ಗೊತ್ತು. ಪ್ರಸಿದ್ಧ ಕೃಷ್ಣನ ಲಾಸ್ಟ್ ಡೆತ್ ಓವರ್ಸಲ್ಲಿ ಯೂಸ್ ಮಾಡ್ಕೊಳ್ಳೋದ, ಬಿಕಾಸ್ ಸಕ್ಕತ್ ಆಗ್ತಾರೆ ಅಂತ ಗೊತ್ತಿತ್ತು. ಅಲ್ಲಿಗೆ ಇವರು ಕೋಟನ ಕಂಪ್ಲೀಟ್ ಮಾಡೋದು ಅಶೋಕ್ ಶರ್ಮಾದು, ಅವ್ರೇನಾದರೂ ಮ್ಯಾಜಿಕಲ್ ಸ್ಪೆಲ್ನ ಹಾಕ್ತಾರೆ ಅಂತ. ಸೊ ಅವರು ವಿಕೆಟ್ ಒಂದು ಬ್ರೇಕ್ ಥ್ರೂ ಕೂಡ ತಂದುಕೊಟ್ರು ಮಾರ್ಕೋ ಜನ್ಸನ್ದು. ಬಟ್ ಅನ್ಫಾರ್ಚುನೇಟ್ಲಿ ಏನು ಕೂಡ ಆಗಲಿ ಅವ್ರ ಕಡೆಗೆ. ಸೊ ಎಲ್ಲ ಲೇಟಾಗಿ ಆಯಿತು. ಬಟ್ ಓಕೆ, ಇದರಿಂದ ಕಲಿಬೇಕು. ಸೊ ನೋಡೋದು ಏನು ಮಾಡ್ತಾರೆ ನೆಕ್ಸ್ಟ್ ಮ್ಯಾಚಲ್ಲಿ. ಸೊ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಡೈರಿಲ್ಲ ನಮಗೆ ಹೋಗಿ ಜೊತೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಆ್ಯಂಡ್ ಫೇಸ್ಬುಕ್ಕಲ್ಲಿ ಯಾರೆಲ್ಲ ಫಾಲೋ ಮಾಡ್ತಾರೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ಈಗ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು.